ದಿನಾಂಕ 25/6/2024 ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಹದ್ದಿಯಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ ಅಲ್ಲಿ ಒಂದು ದರೋಡೆ ಕೇಸ್ ಅಂದ್ರೆ ರಾಬರಿ ಕೇಸ್ ರಿಪೋರ್ಟ್ ಆಗಿತ್ತು. ಆ ಕೇಸ್ದು ಸಾರಾಂಶ ಏನು ಅಂತಂದ್ರೆ, ಅವರು ರಾತ್ರಿ 9:30 ಗಂಟೆಗೆ ಅವ್ರದ್ದು ಎಲ್ಲ ಜ್ಯುವೆಲ್ಲರಿ ಪ್ಯಾಕ್ ಮಾಡ್ಕೊಂಡು ಇದು ಮಾಡ್ಬೇಕಾದಾಗ, ಅದೇನೋ ಜ್ಯುವೆಲ್ಲರೀಸ್ ಇರ್ತಾರೆ ಬಾಕ್ಸ್ ಅಲ್ಲಿ ಹಾಕಿ ರಿಟರ್ನ್ ಇಡ್ಬೇಕಾದಾಗ ಇವರು ಬರ್ತಾರೆ. ಬಂದ್ಬಿಟ್ಟು ಒಂದು ಪಿಸ್ತೂಲ್ ತೋರಿಸ್ಬಿಟ್ಟು ಅವ್ರಿಗೆ ಹೆದರಿಸಿ ಅವರಲ್ಲಿರುವಂತ ಎಲ್ಲ ಬಾಕ್ಸ್ ಗಳನ್ನ ಟೋಟಲ್ ಏನು ಒಂದು 7 racks ಆಫ್ ಗೋಲ್ಡ್ ಜ್ಯುವೆಲ್ಲರಿ ಏನಿದೆ ಅವರು ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿದ್ದು ಆ ಪ್ರಕಾರ ಇಮಿಡಿಯೇಟ್ ಆಗಿ ನಮ್ಮ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆದ ನಂತರ ನಮ್ಮ ಠಾಣಾಧಿಕಾರಿ ಮತ್ತು ಡಿವೈಎಸ್ಪಿ ಎಲ್ಲರೂ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದು. ಆ ಪ್ರಕಾರ ವಿದಿನ್ 3 weeks ಇದು ಒಂದು ನಾವು ಏನು ನಮ್ಮ ಕುರುಹುಗಳೇನಿದ್ದಾವೆ ಟೆಕ್ನಾಲಜಿಕಲ್ ಏಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ನಾವು ಈ ಕೇಸನ್ನು ತನಿಖೆಯನ್ನು ಇದು ಮಾಡಿದಾಗ, ಇದು ಈ ಮಾಡಿದ್ದು ಒಂದು ಅಂತಾರಾಜ್ಯ ಒಂದು ಗ್ಯಾಂಗು, ರಾಜಸ್ಥಾನ್ ಮೂಲದ ಇವರು ವ್ಯಕ್ತಿಗಳು ಮಾಡಿರೋದು ಅಂತ ನಮಗೆ ಖಚಿತವಾಗಿ ಗೊತ್ತಾಗಿತ್ತು. ಆ ಪ್ರಕಾರ ಟೋಟಲ್ ಎಷ್ಟು ಅಲ್ಲಿ ಆ ದಿವಸ ಬಂದಿದ್ದು 7 ಜನ. ಆ 7 ಜನರು ಕೂಡ ಬೇರೆ ಒಂದು 5 ಜನ ರಾಜಸ್ಥಾನ್ ಮೂಲದವರು, 2 ಬೆಂಗಳೂರದವರು ಲೋಕಲ್, ಅವರು ಕೂಡ ಅದೇ ಬ್ಯಾಕ್ ಗ್ರೌಂಡ್ ಇದ್ದವ್ರನ್ನೇ. ಯಾಕೆ ಆಗಿದ್ದು ಅಂತ ನಾವು ತಿಳಿದುಕೊಂಡಾಗ, ಇದು ಒಬ್ಬ ವ್ಯಕ್ತಿ ಪಾನ್ ಬ್ರೋಕರ್, ಇದೇನು ಲೇವಾದೇವಿ ಎಲ್ಲ ಮಾಡ್ತಾರೆ, ಇದು ಬಂಗಾರ ಜ್ಯುವೆಲ್ಲರಿ ಇದೆಲ್ಲದಂತೂ ಕೂಡ, ಅವನು ಅಲ್ಲಿ ರಾಜಸ್ಥಾನದಲ್ಲಿ ಅದು ಆ ರೀತಿ ಅಂಗಡಿ ಒಂದು ಇಟ್ಕೊಂಡಿದ್ದ. ಅಲ್ಲಿ ಲಾಸ್ ಆಗಿದ್ದು, ರಿಟರ್ನ್ ಕೊಡ್ಬೇಕಾದ್ರೆ ಮತ್ತೆ ಇನ್ನೊಂದು ಕೆಲವೊಂದಿಷ್ಟು ಇದಕ್ಕೆ ಸ್ವಲ್ಪ ಇದು ಬೇಕಾಗಿದ್ದು ಅಂತ ಇದು ಮಾಡಿ ಅವನ ಹತ್ರ ಇರದೇ ಇದ್ದದಕ್ಕೆ ಇದೊಂದು ಈ ರೀತಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಈ ಜ್ಯುವೆಲ್ಲರಿ ಶಾಪ್ಗೆ ರಾಬರಿ ಇದು ಮಾಡುವಂತ ಒಂದು ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ. ಮಾಡ್ಬಿಟ್ಟು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಪೊಲೀಸ್ ತಂಡ ಅತ್ಯಂತ ಎಫಿಷಿಯಂಟ್ ಆಗಿ ಅದನ್ನೆಲ್ಲ ಏನು ಅವೈಲೇಬಲ್ ಕ್ಲೂಸ್ ಇತ್ತು, ಬಹಳಷ್ಟು ನಮ್ಮ CCTV ಇರ್ಬೋದು ಮತ್ತು ಇನ್ನಿತರ ಬಹಳಷ್ಟು ಎಲ್ಲ ಏನು ನಮಗೆ ಟೆಕ್ನಿಕಲ್ ಏಡ್ ಇದೆ ಎಲ್ಲ ಉಪಯೋಗಿಸ್ಬಿಟ್ಟು ಮಾಡಿರೋದು ಖಚಿತವಾಗಿದ್ದು. 7 members ಇವೆಲ್ಲ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ತಂಡ ರಾಜಸ್ಥಾನ್ಗೆ ಹೋಗ್ಬಿಟ್ಟು ಅದನ್ನ ಎಂಟೈರ್ ಈ ಟೀಮ್ ಅನ್ನ ತಗೊಂಡ್ಬಿಟ್ಟು ತಗೊಂಡ್ಬಂದಿದ್ದಾಗಿದೆ, ಸೆಕ್ಯೂರ್ ಮಾಡಿದ್ದಾಗಿದೆ. ಆ ಪ್ರಕಾರ ಟೋಟಲ್ 417 grams ಆಫ್ ಗೋಲ್ಡ್ ಹ್ಯಾಸ್ ಬಿನ್ ರಿಕವರ್ಡ್. ಆಮೇಲೆ ಅದರಲ್ಲಿ ಅವರು ಕೆಲವೊಂದು ವಾಹನಗಳು, ಅದೆಲ್ಲ ಬೈಕ್ ಮತ್ತೆ ಆಟೋ ಕೂಡ ಯೂಸ್ ಮಾಡಿದ್ದಿದೆ, ಅದನ್ನು ಕೂಡ ರಿಕವರಿ ಆಗಿದ್ದಿದೆ. ಈ ಎಲ್ಲ ಇದು ಒಂದು ಏನು ಎಫೆಕ್ಟಿವ್ ಆಗಿ ನಮ್ಮ ತಂಡ ವರ್ಕ್ ಮಾಡಿದ್ದೆ. ಅದಕ್ಕೆ ಅವರಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಕೂಡ ನಾನು ನಮ್ಮ ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಅಂಡ್ DSP ಅವ್ರಿಗೆಲ್ಲರೂ ಕೂಡ ರಿವಾರ್ಡ್ಸ್ ಕೂಡ ನಾವು ಅನೌನ್ಸ್ ಮಾಡ್ತೀವಿ. ಆ ಪ್ರಕಾರ ವಿಲ್ ಗಿವ್ ದಮ್ ದ ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಆಸ್ ವೆಲ್. ಅವರು ಪಾನ್ ಬ್ರೋಕರ್ ಇದಾರೆ ಅಂತಂದ್ರೆ ಅವ್ರದ್ದು ಡೈರೆಕ್ಟ್ ಆಗಿ ಪರಿಚಯ ಇರದೇ ಇರಬಹುದು, ಬಟ್ ಒಂದೇ ಇಕೋ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಇದೆಲ್ಲ ಈ ಗೋಲ್ಡ್ ಅಲ್ಲಿ ಬಹಳಷ್ಟು ಜನ ಈ ರಾಜಸ್ಥಾನ್ ಮೂಲದವರು ಇರ್ತಾರೆ ಈ ಬಿಸ್ನೆಸ್ ಅಲ್ಲಿ. ಸೊ ಅವರು ಲಿಸ್ಟ್ ನೋಡ್ಕೊಂಡ್ಬಿಟ್ಟು ಕಂಡು ಬರುತ್ತೆ. ಒಂದ್ಸಲ ಬಂದು ನೋಡಿ ಹೋಗಿದ್ದಾರೆ. ಪಿಸ್ತೂಲ್ ಅಂದೇನಿದೆ, ಒಂದು ಪಿಸ್ತೂಲ್ ಅವರು ಒಂದು ಬಿಹಾರ್ ಮೂಲದ ಒಂದು ಪಿಸ್ತೂಲ್. ಆ ಪಿಸ್ತೂಲ್ ಕೂಡ ಬೇರೆ ಅವರಿಗೆ ಪರಿಚಿತರಿದ್ದವ್ರ ಕಡೆಯಿಂದ ಮುಖಾಂತರ ಅದನ್ನು ಬಂದಿದೆ. ಅವರು ಯಾರು ಪಿಸ್ತೂಲ್ ಪ್ರೊವೈಡ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಈ ಕೇಸಲ್ಲಿ ಸೆಕ್ಯೂರ್ ಮಾಡಿ ಆರ್ಮ್ಸ್ ಆಕ್ಟ್ ಕೇಸನ್ನು ಕೂಡ ಹಾಕಿದ್ದಿದೆ. ಅದರಲ್ಲಿ ಅದು ಮಾಡ್ತಾರೆ. ದಟ್ ಇಸ್ ಅ ಪ್ರೊಸೀಜರ್. ಅವ್ರು ಮಾಡ್ಕೊಂತಾರೆ, ಅವ್ರು ಹಂಚ್ಕೊಂತಾರೆ. ಅದನ್ನ 7 ಜನ ಇದ್ದಾರೆ, ಅವರೆಲ್ಲ ಹಂಚ್ಕೊಂಡ್ಬಿಟ್ಟು ಅದನ್ನ ಇದು ಮಾಡಿದ್ದು. ಆ ಪ್ರಕಾರ ನಮ್ಮ ಎಷ್ಟು ಜನ ಸಿಕ್ಕಿದ ನಂತರ ನಾವು ನಮ್ಮ ತನಿಖೆಯಲ್ಲಿ ಗೊತ್ತಾದ ನಂತರ ಆ ಪ್ರಕಾರ ಎಲ್ಲೆಲ್ಲಿ ಅವ್ರು ಡಿಸ್ಪೋಸ್ ಮಾಡಿರ್ತಾರೆ ಆ ಪ್ರಕಾರ ನಾವು ರಿಕವರಿ ಮಾಡಿಬಿಟ್ಟು ಈ ಕೇಸಿನ ಒಂದು ಖುಲಾಸೆನ ಮಾಡಿದ್ದಿದೆ. ಇನ್ ಟರ್ಮ್ಸ್ ಆಫ್ ರಿಕವರಿ ತನಿಖೆ ಇನ್ನೂ ಜಾರಿಯಲ್ಲಿದೆ, ಇನ್ನೂ ಕಂಪ್ಲೀಟ್ ಆಗಬೇಕು ಇದು ತನಿಖೆ. ಇನ್ನಷ್ಟು ಕೆಲವೊಂದು ಲಾಸ್ಟ್ ಪೇಪರ್ ವರ್ಕ್ ಏನಿರುತ್ತೆ ಅದು ಮಾಡ್ತಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ, ಯಾರು ಅಪರಾಧ ಎಸಗಿದ್ದಾರೆ ಮತ್ತು ಎಷ್ಟು ಜನ ಮಾಡಿದ್ದಾರೆ, ಅವ್ರು ಯಾವ ರೀತಿ ಮಾಡಿದ್ದಾರೆ ಮತ್ತು ಎಲ್ಲೆಲ್ಲಿ ಮಾಡಿದ ನಂತರ ಎಲ್ಲಿ ಹೋದ್ರು, ಎಲ್ಲಿ ಗೋಲ್ಡ್ ಅನ್ನ ಡಿಸ್ಪೋಸ್ ಮಾಡಿದ್ರು ಅದೆಲ್ಲ ತಿಳ್ಕೊಂಡ್ಬಿಟ್ಟು ಆ ಪ್ರಕಾರ ಇದನ್ನ ಕಂಪ್ಲೀಟ್ ಒಂದು ಕೇಸದ್ದು ಇದು ವರ್ಕ್ ನಾವು ಮಾಡಿ ರಿಕವರಿ ಮಾಡಿದ್ವಿ.